ಹಿರಿಯ ನಾಗರಿಕ ಸೌಲಭ್ಯಗಳನ್ನ ಕಸಿದುಕೊಂಡ ಕೇಂದ್ರ ಸರ್ಕಾರ ಹೆಚ್ಚಿನ ಸೌಲಭ್ಯ ನೀಡದೇ ಇರೋದಕ್ಕೆ ಕೊಕ್ಕೆ ಹಾಕಿದ ರೈಲ್ವೆ ಇಲಾಖೆ. ಹಿರಿಯ ನಾಗರಿಕರಿಗೆ ರೈಲು ಪ್ರಯಾಣದಲ್ಲಿ ಶೇಕಡ 40ರಷ್ಟು ಕಡಿತ ಏನಿತ್ತು ಅದನ್ನು ಸ್ಥಗಿತ ಮಾಡಲಾಗಿದೆ. ರೈಲಿನಲ್ಲಿ ಪ್ರಯಾಣಿಸುವ ದರದಲ್ಲಿ ಹಿರಿಯರಿಗೆ ಶೇಕಡ 40ರಷ್ಟು ರಿಯಾಯಿತಿ ಇತ್ತು. ಆದರೆ ಕೋವಿಡ್ ನಂತರ ಈ ರಿಯಾಯಿತಿಯನ್ನ ಸ್ಥಗಿತಗೊಳಿಸಿದೆ ಕೇಂದ್ರ. ತೀರ್ಥಕ್ಷೇತ್ರಗಳಿಗೆ ಹೋಗೋಕೆ ರೈಲನ್ನೇ ಅವಲಂಬಿಸಿದ್ರು ಹಿರಿಯರು. ರಿಯಾಯಿತಿ ಪ್ರಯಾಣಕ್ಕೆ ಕೊಕ್ಕೆ ಬಿದ್ದಿದ್ರಿಂದ ಪ್ರಯಾಣ ವೆಚ್ಚ ಸ್ವಲ್ಪ ಹೆಚ್ಚೇ ಆಗಿದೆ. ಮೊದಲಿನಂತೆ ರಿಯಾಯಿತಿ ನೀಡಬೇಕು ಅಂತ ಹಿರಿಯ ನಾಗರಿಕರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ಕುರಿತು ಭಾರತೀಯ ರೈಲ್ವೆ ಸಚಿವಾಲಯಕ್ಕೆ ಕೂಡ ಹಿರಿಯರಿಂದ ಮನವಿ ಪತ್ರವನ್ನು ಕೂಡ ಸಲ್ಲಿಸಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಾಗರಿಕರನ್ನೇ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಏನ್ ಹೇಳಿದ್ದಾರೆ ನೋಡೋಣ ಬನ್ನಿ. ಕೇಂದ್ರ ಸರ್ಕಾರ ಮತ್ತು ರೈಲ್ವೆ ಇಲಾಖೆ ಒಂದಿಲ್ಲ ಒಂದು ಯೋಜನೆಯನ್ನ ಇವತ್ತು ಸಾರ್ವಜನಿಕರಿಂದ ಕಿತ್ತುಕೊಳ್ಳಲಿಕ್ಕೆ ಈಗಾಗಲೇ ಅಂತಾರೆ ಮುಂದಾಗ್ತಾ ಇದೆ. ಅದೇ ರೀತಿ ಕೋವಿಡ್ನಲ್ಲಿ ಅಂದರೆ ಕೋವಿಡ್ಗಿಂತ ಮುಂಚೆ ಇಲ್ಲಿ ಅಂದರೆ ಹಿರಿಯ ನಾಗರಿಗೆ ಶೇಕಡ 40ರಷ್ಟು ರಿಯಾಯಿತಿ ಇತ್ತು. ಇವತ್ತು ಹಿರಿಯ ನಾಗರಿಕರು ಅದೆಷ್ಟೋ ಇವತ್ತು ಜೀವನದಲ್ಲಿ ಸಾಕಷ್ಟು ದುಡಿದು ಮುಪ್ಪಿನ ಕಾಲಕ್ಕೆ ಇವತ್ತು ಎಲ್ಲೋ ಪ್ರವಾಸವನ್ನು ಮಾಡಬೇಕು ಅಂತೇಳಿ ಆಸೆ ಇಟ್ಕೊಂಡಿರ್ತಾರೆ. ಅವರಿಗೆ ಮೊದಲು ಕೇಂದ್ರ ಸರ್ಕಾರ ಶೇಕಡ 40ರಷ್ಟು ರಿಯಾಯಿತಿಯನ್ನು ಘೋಷಣೆ ಮಾಡಿತ್ತು. ಆದರೆ ಈಗ ಅದನ್ನು ಕೋವಿಡ್ಗಿಂತ ಮುಂಚೆ ಬಂದ್ ಮಾಡಿದ್ದು. ಇಲ್ಲಿ ಅಂದರೆ ಕೋವಿಡ್ ನೆಪವನ್ನು ಹೇಳಿ ಬಂದ್ ಮಾಡಿದಂತಹ ಯೋಜನೆ ಇಲ್ಲಿಯವರೆಗೂ ಸಹಿತ ಆ ಯೋಜನೆ ತೆರೆಯುವಂತಹ ಕೆಲಸಕ್ಕೆ ರೈಲ್ವೆ ಇಲಾಖೆ ಮುಂದಾಗ್ತಾ ಇಲ್ಲ. ಈ ಸಂಬಂಧಪಟ್ಟ ಈಗ ನಾನು ಹಿರಿಯ ನಾಗರಿಕರನ್ನೇ ಮಾತಾಡಿಸ್ತೀನಿ. ಸರ್, ಕೋವಿಡ್ಗಿಂತ ಮುಂಚೆ ಶೇಕಡ 40ರಷ್ಟು ತಮಗೆ ಇತ್ತು ರೈಲ್ವೆ ಪ್ರಯಾಣದಲ್ಲಿ ರಿಯಾಯಿತಿ ಇತ್ತು. ಈಗ ಬಂದ್ ಮಾಡಿಬಿಟ್ಟಿದೆ ಅದನ್ನು. ಹೌದು, ಇದಕ್ಕೆ ಬಂದ್ ಮಾಡಿದ್ದು ಬಹಳಷ್ಟು ದೊಡ್ಡ ತಪ್ಪು. ರಾಷ್ಟ್ರ ಮಟ್ಟದೊಳಗೆ ಸಂವಿಧಾನದೊಳಗನ ಇದು ಹಿರಿಯ ನಾಗರಿಕರಿಗೆ ಎಲ್ಲ ಸಹಾಯ ಮಾಡ್ಬೇಕನ್ನೋ ಉದ್ದೇಶದಿಂದ ಕಾನೂನು ರಚನೆ ಮಾಡಿದ್ದಾರೆ. ಆ ಕಾನೂನು ಕೆಳಗೆ ಈ ಸೌಲಭ್ಯ ಕೊಡಬೇಕಾದ್ರೆ ರೈಲ್ವೆ ಕೂಡ ಒಂದು ಟ್ರಾನ್ಸ್ಪೋರ್ಟೇಷನ್ ಸೌಲಭ್ಯ ಕೊಡ್ಬೇಕಂತ ಕಾನೂನೊಳಗೈತಿ. ಅದರ ಪ್ರಕಾರ KSRTC ಅವರು ಪ್ರತಿಯೊಂದು ರಾಜ್ಯದವರು ತಮಗೆ ಸಾಧ್ಯ ಆದಷ್ಟು ಇದನ್ನು ಕೊಟ್ಟಿದ್ದಾರೆ. ರೈಲ್ವೆದವರು ಮೊದಲಿಂದನೂ ಕೊಟ್ಕೊಂತ ಬಂದರು. ಈಗ ಸಡನ್ನಾಗಿ ಕೋವಿಡ್-19 ಕಾರಣದಿಂದ ಹಿಡಿದು ಎಲ್ಲ ಸ್ಟಾಪ್ ಮಾಡೇವೆ ಅಂತಂದರು. ನಾವು ಅದಕ್ಕೂ ಒಪ್ಕೊಂಡ್ವಿ. ಇದ್ರೊಳಗೆ ಸ್ವಲ್ಪ ರೈಲ್ವೆಗೆ ಲಾಸ್ ಆಗೈತಿ, ಇದು ಇಲ್ಲ ಅಂತ ಹೇಳ್ಕೊಂಡು. ಆದರೆ ಈಗ ಏನು ಮಾಡಿದರು, ಎಲ್ಲ ಇದನ್ನು ಸ್ಕೀಮ್ಸು ಓಪನ್ ಆದವು. ಆದರೆ ರೈಲ್ವೆದ್ದು ಮಾತ್ರ ಓಪನ್ ಆಗಲಿಲ್ಲ. ನಮಗೆ ಮೇಲಿಂದ ಮೇಲೆ ನಾವು ಸಂಘದಿಂದ ಭಾಳಷ್ಟು ಸರ್ಕಾರಕ್ಕೂ ಕರೆಸ್ಪಾಂಡೆನ್ಸ್ ಮಾಡೀವಿ. ಜನಪ್ರತಿನಿಧಿಗಳ ಮನವಿ ಕೊಟ್ಟೇವಿ. ಮಾನ್ಯ ಪ್ರಹ್ಲಾದ್ ಜೋಶಿಯವರು ಕೊಟ್ಟೇವಿ. ವಿಷ್ಣು ವೈಷ್ಣವ್ ಅವರಿಗೆ ರೈಲ್ವೆ ಸಚಿವರಿಗೂ ಕೊಟ್ಟಿದ್ದೇವೆ. ಕೊಟ್ಟರು ಇವತ್ತು ಮಾಡ್ತೇವೆ, ನಾಳೆ ಮಾಡ್ತೇನೆ ಅಂತ ಹೇಳ್ಕೊಂಡು ಬಂದರು. ಆದರೆ ಇಲ್ಲಿ ತನಕ ಮಾಡಿಲ್ಲ. ಜಯಾ ಬಚ್ಚನ್ ಅವರು ಇದಕ್ಕೆ ಪಾರ್ಲಿಮೆಂಟ್ನೊಳಗೆ ದೊಡ್ಡ ಪ್ರಮಾಣದೊಳಗೆ ಹಿರಿಯ ನಾಗರಿಕರ ಸರ್ಕಾರ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ ಅಂತ ಕ್ವಶನ್ ಹಾಕಿ ಅವರು ಮಾತಾಡಿದ್ದಾರೆ. ಈಗ ಏನಾಗೈತೆ ಅಂತಂದ್ರೆ ಇವರು ನಾಳೆ ಮಾಡ್ತಾನೆ ಅಂತ ಹೇಳ್ಕೊಂತ ಟೈಮ್ ಪಾಸ್ ಮಾಡಿದರು. ಇನ್ನೂ ಆದೇಶ ಆಗಿದ್ದಿಲ್ಲ. ಮೊನ್ನಿಂದ ಲಾಸ್ಟ್ ಮಂತ್ ಏನು ಮಾಡಿದ್ರು ಅಂದ್ರೆ ಎಲ್ಲ ಒಂದು ಕನ್ಸೆಷನ್ ಸ್ಟಾಪ್ ಮಾಡಿದ್ರಲ್ಲ. ಹ್ಯಾಂಡಿಕ್ಯಾಪ್ಟು, ಮಹಿಳೆಯರದು, ಅವು ಅನೇಕ ಕನ್ಸೆಷನ್ ಇದ್ದು ಎಲ್ಲ ಸ್ಟಾರ್ಟ್ ಮಾಡಿದೆ ಎಕ್ಸೆಪ್ಟ್ ಹಿರಿಯ ನಾಗರಿಕರು. ಅಂದರೆ ಹಿರಿಯ ನಾಗರಿಕರಿಗೆ ಕೊಡಬೇಕಂತ ಸೌಲಭ್ಯ ಸರ್ಕಾರ ಕೊಡೋಕೆ ಹಿಂಜರಿತಾ ಇದೆ. ಇದು ಉದ್ದೇಶ ನಮಗೆ ಗೊತ್ತಿಲ್ಲ. ಇದಕ್ಕೆ ನಾವು ರಾಷ್ಟ್ರದಾದ್ಯಂತ ರಾಜ್ಯದಾದ್ಯಂತ ಉಗ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಒಂದು ಇದಕ್ಕೆ ಮುಂದೆ ಆಗೇವಿ. ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊತೀವಿ, ಈ ತಿಂಗಳೊಳಗೆ ನೀವು ಮಾಡಿ ಜನವರಿಯಿಂದ ಎಲ್ಲ ಹಿರಿಯ ನಾಗರಿಕರ ಅನುಕೂಲ ಮಾಡಿಕೊಡ್ರಿ. ನಿಮ್ಮ ಪಾಲಿಸಿದ ನಿಮಗೆ ಇಂಪ್ಲಿಮೆಂಟ್ ಮಾಡಲಿಲ್ಲ, ಬೇರೆ ಏನು ಮಾಡ್ತೀರಿ? ಅದ್ರ ಸಲುವಾಗಿ ನಾವು ಜಾಗೃತಿ ಅಭಿಯಾನ ಮಾಡಿದ್ವಿ. ಫಸ್ಟ್ ಇಮಿಡಿಯೇಟಾಗಿ ರೈಲ್ವೆ ಕನ್ಸೆಷನ್ ಕೊಡಲೇಬೇಕು ಅನ್ನೋದು ನಮ್ದು ಐತಿ. ಇಲ್ಲಾಂದ್ರೆ ಹೋರಾಟ ಮಾಡ್ತೀವಿ. ಅಮ್ಮಾರ, ತಾವು ಎಲ್ಲೂ ಹೋಗ್ಬೇಕಂತ ಆಸೆ ಇಟ್ಕೊಂಡಿರ್ತೀರಿ. ಆದರೆ ಸರ್ಕಾರ ಇವತ್ತು ಅದು ನಿಮ್ಗೆ ರಿಯಾಯಿತಿನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. 50% ನಮಗೆ ಮಹಿಳೆಯರಿಗೆ 50% ಇತ್ತು, ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಆಮೇಲೆ ನಾವು ಟಿಕೆಟ್ ಮಾಡ್ಸಕ್ಕೆ ಹೋದಾಗ ಸೀನಿಯರ್ ಸಿಟಿಸನ್ಗೆ ಅಂತೇಳಿ ಪ್ರತ್ಯೇಕವಾದ ಇದನ್ನೇ ಇಲ್ಲ, ಹೋಗಿನೇ ಇಲ್ಲ ಅಂತ ಆಸನಗಳನ್ನು ಕೊಡಬೇಕು. ಅದರಿಂದ ಭಾಳ ತೊಂದರೆ ಆಗ್ತಾಯಿದೆ. ಮೊನ್ನೆ ನಾವು ಬಾಂಬೆದಿಂದ ಬರಬೇಕಾದ್ರೆ ಸಿಕ್ಕಾಪಟ್ಟಿ ಹಿರಿಯ ನಾಗರಿಕ ಟಿಕೆಟ್ ತೊಗೊಂಡ್ರು ಕೂಡ ಕೆಳಗಡೆ ಮಲ್ಕೊಂಡು ಬಂದರು. ಈ ಥರ ವ್ಯವಸ್ಥೆ ಅದು ಸರಿ ಇಲ್ಲ. ಅದಕ್ಕೆ ಪ್ರತಿಯೊಬ್ಬ ಹಿರಿಯ ನಾಗರಿಕ ಬಂದರೂ ಅವರಿಗೆ ನೀವು ವ್ಯವಸ್ಥೆ ಮಾಡಿ ಪ್ರತ್ಯೇಕವಾದ ಒಂದು ರಿಯಾಯಿತಿಯನ್ನು ಕೊಡಬೇಕು. ಅದರೊಟ್ಟಿಗೆ ಆಸನಗಳ ವ್ಯವಸ್ಥೆಯನ್ನು ಮಾಡಬೇಕು. ಅವರಲ್ಲಿ ಒಂದು ಪ್ರತ್ಯೇಕ ಕೋವಿಡ್-19 ಬಂದಾಗ ಎಲ್ಲವೂ ಸ್ಟಾರ್ಟ್ ಮಾಡ್ಬೇಕಾಗಿತ್ತು ಮರ. ಇನ್ನೂವರೆಗೂ ಸ್ಟಾರ್ಟ್ ಮಾಡಾಗತ್ತಿಲ್ಲ ಸರ್ಕಾರ. ಅದು ನಾವು ಇನ್ನೂ ಇಷ್ಟು ಕೇಳಿದ್ರೂ ಆಗ್ತಾ ಇಲ್ಲ. ಇನ್ನು ಉಗ್ರ ಹೋರಾಟ ಮಾಡಿ ಅದನ್ನು ನಾವು ಪಡ್ಕೊಳಕ್ಕೆ ನಾವು ಹೋರಾಟ ಮಾಡೋಕ್ಕೆ ತಯಾರಿದ್ದೇವೆ. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್. ಈಗಾಗಲೇ ಅಂದರೆ ಸಂವಿಧಾನದಲ್ಲೇ ಇವತ್ತು ಅಂತಂದರೆ ಯಾವ ಹಿರಿಯ ನಾಗರಿಕರಿಗೆ ಇದ್ದಾರೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಅಂತಿದೆ. ಆದರೆ ಇವತ್ತು ಸರ್ಕಾರ ಅದನ್ನು ಮರೆತು ಬಿಟ್ಟಿದೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಎಚ್ಚೆತ್ತುಕೊಂಡು ಹಿರಿಯ ನಾಗರಿಕರಿಗೆ ಸೌಲಭ್ಯವನ್ನು ಕೊಡಬೇಕು. ಅದರಲ್ಲಿ ರೈಲ್ವೆ ಪ್ರಯಾಣದಲ್ಲಿ
50% ರಿಯಾಯಿತಿ ಕೊಡಲೇಬೇಕು. ಕೊಡದೇ ಹೋದರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ, ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ತೀವಿ ಅನ್ನೋದು ಹಿರಿಯ ನಾಗರಿಕರ ಮಾತು. ಕ್ಯಾಮ್ರಾ ಪರ್ಸನ್ ಬರ್ಜ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.